ಕಿಷ್ಕಿಂಧ ಕಾಂಡಮ್ ಇದು ತನ್ನ ಥಿಯೇಟ್ರಿಕಲ್ ರನ್ನಲ್ಲಿ ತುಂಬಾ ಪ್ರಶಂಸೆಗೆ ಒಳಗಾಗಿ ಈಗ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ನಲ್ಲಿ ರಿಲೀಸ್ ಆಗಿರೋ ಮಲಯಾಳಂನ ಸೈಕಲಾಜಿಕಲ್ ಮಿಸ್ಟ್ರಿ ಥ್ರಿಲ್ಲರ್. ಈ ಸಿನಿಮಾ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ನಲ್ಲಿ ಕನ್ನಡ ಡಬ್ಬಿಂಗ್ನಲ್ಲಿ ಸಹ ರಿಲೀಸ್ ಆಗಿದೆ. ಕತೆ ಕಡೆ ಬಂದರೆ ಅಜಯ್ ಅನ್ನೋ ಒಬ್ಬ ಫಾರೆಸ್ಟ್ ಆಫೀಸರ್ನ ರಿಜಿಸ್ಟರ್ ಮದುವೆಯಿಂದ ಈ ಸಿನಿಮಾ ಶುರುವಾಗುತ್ತದೆ. ಆದರೆ ಇದು ಅವನ ಎರಡನೇ ಮದುವೆಯಾಗಿರುತ್ತದೆ. ಅವನ ಮೊದಲನೇ ಹೆಂಡತಿ ಕ್ಯಾನ್ಸರ್ನಿಂದ ಸಾವನ್ನಪ್ಪಿರುತ್ತಾಳೆ ಹಾಗೂ ಅವರ ಮಗ ಕಾಣೆಯಾಗಿರುತ್ತಾನೆ. ಅಜಯ್ನ ತಂದೆ ಒಬ್ಬ ರಿಟೈರ್ಡ್ ಮಿಲಿಟರಿ ಆಫೀಸರ್ ಆಗಿರುತ್ತಾರೆ ಹಾಗೂ ಅವರ ಬಳಿ ಇದ್ದ ಲೈಸೆನ್ಸ್ಡ್ ಗನ್ ಕಾಣೆಯಾಗಿರುತ್ತದೆ. ಈ ಎಲ್ಲ ಎಲಿಮೆಂಟ್ಗಳು ಕೊನೆಗೆ ಹೇಗೆ ಸೇರಿಕೊಳ್ಳುತ್ತವೆ ಎಂಬುದನ್ನು ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಆ್ಯಸ್ ಅ ಕಂಪ್ಲೀಟ್ ಸಿನಿಮಾನೇ ಇದು ನನಗೆ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಆದರೆ ನನಗೆ ತುಂಬ ಇಷ್ಟವಾದ ಎಲಿಮೆಂಟ್ಗಳು ಅಂದರೆ ಮೊದಲನೆಯದಾಗಿ ಲೊಕೇಶನ್ ಆಫ್ ದಿ ಫಿಲ್ಮ್. ಈ ಸಿನಿಮಾದ ಕತೆ ಕಲ್ಲೇಪತಿ ರಿಸರ್ವ್ ಫಾರೆಸ್ಟ್ನ ಹತ್ತಿರ ನಡೆಯುತ್ತೆ. ಆ ಜಾಗ ಹಾಗೂ ಅದರ ವಾತಾವರಣವನ್ನು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಉಪಯೋಗಿಸಿಕೊಂಡಿದ್ದಾರೆ. ಇನ್ನು ಈ ಸಿನಿಮಾದ ಟೈಟಲ್ ಕಿಷ್ಕಿಂಧ ಕಾಂಡಮ್ ವಿತ್ ಟ್ಯಾಗ್ಲೈನ್ ಎ ಟೇಲ್ ಆಫ್ 3 ವೈಸ್ ಮಂಕೀಸ್. ಈ ವಾಕ್ಯಗಳು ಸಿನಿಮಾದಲ್ಲಿ ಎಲ್ಲಿಯೂ ಸಹ ಬರುವುದಿಲ್ಲ. ಕಿಷ್ಕಿಂಧ ಕಾಂಡಮ್ ಎಂಬುದು ಮಂಗಗಳು ಹೆಚ್ಚಾಗಿರುವ ಪ್ರದೇಶವನ್ನು ಸೂಚಿಸಿದರೆ ಎ ಟೇಲ್ ಆಫ್ 3 ವೈಸ್ ಮಂಕೀಸ್ ಟ್ಯಾಗ್ನ ಮಾರ್ಮಿಕ ಅರ್ಥ ನಿಮಗೆ ಸಿನಿಮಾದ ಕೊನೆಯಲ್ಲಿ ತಿಳಿಯುತ್ತದೆ. ಈ ಸಿನಿಮಾದಲ್ಲಿ ಮೇಜರ್ ಆಗಿರುವುದು 3 ಪಾತ್ರಗಳು. ಆ 3 ಪಾತ್ರಗಳನ್ನು ನಿರ್ವಹಿಸಿದ ಆಸಿಫ್ ಅಲಿ, ಅರ್ಪಣಾ ಬಾಲಮುರಳಿ ಹಾಗೂ ವಿಜಯ ರಾಘವನ್ ಅವರು ತಮ್ಮ ತಮ್ಮ ಪಾತ್ರಗಳನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಎಸ್ಪೆಷಲಿ ವಿಜಯ ರಾಘವನ್ ಅವರ ಪಾತ್ರ ಸ್ವಲ್ಪ ಕಾಂಪ್ಲೆಕ್ಸ್ ಆಗೇ ಇತ್ತು. ಅದನ್ನು ಅವರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಈ ಸಿನಿಮಾದ ಬ್ಯಾಕ್ ಬೋನ್ ಅಂದರೆ ಅದು ಬಾಹುಲ್ ರಮೇಶ್ ಅಂತಲೇ ಹೇಳಬಹುದು. ಯಾಕಂದರೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ಗಳನ್ನು ಬರೆದು ಹಾಗೂ ಅದ್ಭುತ ಸಿನಿಮಾಟೋಗ್ರಫಿಯನ್ನು ನೀಡಿದ್ದಾರೆ. ಇಷ್ಟೆಲ್ಲ ಮಾಡಿ ತಾವೇ ಡೈರೆಕ್ಟ್ ಮಾಡದೆ ಬೇರೆಯವರ ಬಳಿ ಡೈರೆಕ್ಟ್ ಮಾಡಿಸಿದ್ದಾರೆ. ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಹಿಂದಿಯನ್ನು ಬಿಟ್ಟರೆ ಈ ರೀತಿಯ ಪದ್ಧತಿಯನ್ನು ಮಲಯಾಳಂನಲ್ಲಿ ಮಾತ್ರ ನೋಡಲು ಸಾಧ್ಯ ಹಾಗೂ ಆ ಕಾರಣದಿಂದಲೇ ಇಂತಹ ಅಮೇಝಿಂಗ್ ಸಿನಿಮಾಗಳನ್ನು ಅವರ ಕಡೆಯಿಂದ ಕೊಡಲು ಸಾಧ್ಯವಾಗುತ್ತಾ ಇರುವುದು. ಇನ್ನು ಸಿನಿಮಾ ಟೆಕ್ನಿಕಲಿ ಕೂಡ ಸ್ಟ್ರಾಂಗ್ ಆಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಎಡಿಟಿಂಗ್, ಕ್ಯಾಮ್ರಾ ವರ್ಕ್ ಎಲ್ಲವೂ ಮಿಸ್ಟ್ರಿಯಿಂದ ತುಂಬಿರೋ ಡ್ರಾಮಾವನ್ನು ನೋಡುಗರಿಗೆ ಥ್ರಿಲ್ಲಿಂಗ್ ಅನಿಸೋ ಹಾಗೆ ಕರೆದೊಯ್ಯಲು ಸಹಾಯ ಮಾಡಿವೆ. ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗ್ತಿರೋ ಅಂಶಗಳು ತುಂಬಾ ಕಡಿಮೆ. ಆದರೆ ಆ ಮಿಸ್ ಆಗಿದ್ದ ಹುಡುಗನ ಬಗ್ಗೆ ಒಂದು ಸಿಂಪಥೆಟಿಕ್ ಭಾವನೆ ಅಷ್ಟೇನೂ ಬರುವುದಿಲ್ಲ. ಇನ್ನು ಸಿನಿಮಾ ಕೆಲವರಿಗೆ ಕೆಲವು ಕಡೆ ಸ್ಲೋ ಅನಿಸಬಹುದು. ಆದರೆ ಮಧ್ಯ ಬರೋ ಟ್ವಿಸ್ಟ್ಗಳು ನಿಮ್ಮನ್ನು ಸಿನಿಮಾದ ಕೊನೆಯ ತನಕ ಕರೆದುಕೊಂಡು ಹೋಗುವುದಂತೂ ಖಂಡಿತ. ನೀವು ಒಂದು ಒಳ್ಳೆಯ ಸೈಕಲಾಜಿಕಲ್ ಮಿಸ್ಟ್ರಿ ಥ್ರಿಲ್ಲರ್ನ ನೋಡಬೇಕು ಅಂತ ಇದ್ದರೆ 2 ಗಂಟೆ ರನ್ ಟೈಮ್ನ ಹೊಂದಿರುವ ಕಿಷ್ಕಿಂಧ ಕಾಂಡಮ್ ಸಿನಿಮಾವನ್ನು ಖಂಡಿತ ನೋಡಬಹುದು. ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ನಲ್ಲಿ ಒರಿಜಿನಲ್ ಆಡಿಯೋ ಮಲಯಾಳಂನ ಜೊತೆಗೆ ಕನ್ನಡ ಡಬ್ಬಿಂಗ್ನಲ್ಲಿ ಸಹ ಅವೈಲಬಲ್ ಇದೆ. ಇದಿಷ್ಟು ಕಿಷ್ಕಿಂಧ ಕಾಂಡಮ್ ಸಿನಿಮಾದ ಬಗ್ಗೆ ನನ್ನ ಒಪಿನಿಯನ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ಇನ್ಫೋ ಸೆಗ್ಮೆಂಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.